ಇವಳು ಹಬ್ಬ ಅದು ನಿಪ್ಪಟ್ಟಲ್ಲ ರಿಪೋರ್ಟು. ಅದನ್ನೇ ಬಿರ್ಬಿರ್ನೆ ಬರ್ಕೊಳ್ಳಿ. ನಿನ್ನೆ ರಾತ್ರಿ ಇಬ್ರು ಕಳ್ಳರು ಬಂದು ನಮ್ಮ ರೈತ ಜಾನಿ ಅವ್ರನ್ನ ಅದೇನಂತಾರಲ್ಲ ಮಧುರವ್ರೆ ಕಿಡ್ನಾಪ್ ಅದನ್ನೇ ಮಾಡ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಒಳ್ಳೇದಿರ್ತಲ್ಲ ಅಂದ್ರೆ ಜಾನಿ ಅವ್ರನ್ನ ಕಿಡ್ನಾಪ್ ಮಾಡೋದು ಒಳ್ಳೇದಾಗ್ಲಿಲ್ಲ ಅಂದೇಳಿ ಹೇಳಿದೆ. ನೀವೆಂತ ಹೇಳ್ತೀರಿ ಗೌಡ್ರೆ? ಮೀಟು. ಸುಂದ್ರಿ ಮೇಡಮ್, ನೀವು ಎಂಥದ್ದೇ ಹೇಳಿ ಆ ಕಿಡ್ನಾಪರ್ಸ್ ಕೈಯಿಂದ ಜಾನಿ ಅವ್ರನ್ನ ಬಿಡ್ಸ್ಕೊ ಬಪ್ಪೋದು ಅಷ್ಟು ಸುಲಭ ಇಲ್ಲ ಮರ್ರೆ. ರೀ ಇನ್ಸ್ಪೆಕ್ಟರ್, ಒಬ್ಬ ಪೊಲೀಸ್ ಆಗಿ ಈ ರೀತಿ ಮಾತಾಡಕ್ ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ ಯಾರೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಟ್ಟಿದ್ದು? ಅದಕ್ಕೆ ನಾ ಯಾವಾಗಲೂ ಪಡ್ಕೊಳ್ಳೋದು ಚಂದಾಗಿ ಓದ್ಬಿಟ್ಟು ಕೆಲಸ ತಗೋಬೇಕು ಅಂತ. ಅಡ್ಡಿಲ್ಲ, ನಂಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಸುಂದ್ರಿ ಮೇಡಮ್. ನಾನೇನಿದ್ರು ಸ್ಟ್ರೈಟಾಗಿ ಹೇಳ್ತೆ. ಸ್ಟ್ರೈಟಾಗಿ ಹೇಳಿದ್ರೆ ಅರ್ಥ ಆಗಲ್ಲ, ಕ್ರಾಸಾಗಿ ಹೇಳಿ. ಅದು ನಾನು ಎಂತ ಹೇಳೋಕೆ ಬಂದೆ ಅಂದ್ರೆ ಸುಂದ್ರಿ ಮೇಡಮ್. ರೀ ಇನ್ಸ್ಪೆಕ್ಟರ್, ನಿಮ್ ಕಂತೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಆದಷ್ಟು ಬೇಗ ನನ್ನ ಜಾನಿನ ಹುಡ್ಕೊಡಿ. ಇಲ್ಲ ಅಂದ್ರೆ ನಿಮ್ನ ಕೆಲ್ಸದಿಂದ ತೆಗ್ಸಾಕಕ್ಕೆ ಏನ್ ಮಾಡ್ಬೇಕೋ ನಾನು ಅದನ್ನ ಮಾಡಿಸ್ತೀನಿ. ಅಯ್ಯಬ್ಯಾ ಸುಂದ್ರಿ ಮೇಡಮ್, ಸಿಟ್ಟು ಮಾಡ್ಕೊಂಡ್ಬೇಡಿ ಮಾರ್ರೆ. ಸಿಟ್ಟು ಮಾಡ್ಕೊಂಡ್ರೆ ನೀವು ಚಂದ ಕಾಣ್ತಿಲ್ಲ. ನೀವು ಇದೇ ತರ ಮಾತಾಡ್ತಾ ಇದ್ರೆ ನಾ ಸಿಟ್ಟು ಮಾಡ್ಕೋಬೇಕಾಯ್ತದೆ. ಗೌಡ್ರೆ, ನೀವು ಸ್ವಲ್ಪ ಸುಮ್ನಿರಿ. ಇನ್ಸ್ಪೆಕ್ಟರ್, ಆದಷ್ಟು ಬೇಗ ಜಾನಿನ ಹುಡುಕಿ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಸುಂದ್ರಿ ಮೇಡಮ್, ನಾನು ಇಪ್ಪತ್ತಿಗೆ ಜಾನಿ ಅವ್ರಿಗೆ ಎಂತ ಅಪ್ಪಕ್ಕೂ ಬಿಡೋದಿಲ್ಲ. ನೀವು ಆರಾಮಾಗಿ ಇದ್ದು ನನ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಈಗ ಕಾಣೆ ಆದವ್ರು ಯಾರು? ನಿಮ್ ತಾತ. ಇನ್ಸ್ಪೆಕ್ಟ್ರೆ, ಅಷ್ಟೊತ್ತಿಂದ ಬಡ್ಕತ್ತ ಅಲ್ವ ಅಣ್ಣಪ್ಪನವರು ಅಂತ. ಗೌಡ್ರೆ, ನೀವು ಸಿಟ್ಟು ಮಾಡ್ಕೊಂಡ್ಬೇಡಿ ಮರ್ರೆ. ನಾನು ಸುಮ್ಮನೆ ಫಾರ್ಮಾಲಿಟಿ ಸಿಕ್ಕಂಡೆ. ಬಜ್ರಂಗಿ ಇನ್ಸ್ಪೆಕ್ಟ್ರೆ, ನಿಮ್ಮ ಭಜನೆನ ನಿಲ್ಲಿಸ್ಬಿಟ್ಟು ರಿಪೋರ್ಟ್ ಕೇಳಿಸ್ಕೊಂಡು ಬರ್ಕೊಳ್ಳಿ. ಗೌಡ್ರೆ, ನಾನು ಇಲ್ಲಿ ಭಜನೆ ಮಾಡೋಕೆ ಬರಲಿಲ್ಲ. ಸುಮ್ಮನೆ ಆಯ್ಕೊಂಡ್ರೆ ಸರಿ, ಇಲ್ದಿರ ಸ್ಟೇಷನ್ಗೆ ಎತ್ತಾಕೊಂಡೋಗಿ ಮುಖದ ಮೇಲೆ ಹಲಸಿನ ಹಣ್ಣು ಕಡಬ್ ಬರ್ಕ ಹಾಂಗೆ ಮಾಡ್ತೆ. ಸುಂದ್ರಿ ಮೇಡಮ್, ಜಾನಿ ಅವ್ರನ್ನ ಎಂತ ಕಿಡ್ನಾಪ್ ಮಾಡ್ರ ಅಂದೇಳಿ ನಿಮ್ಗೆ ಅನ್ಸುತ್ತೆ? ಪಾಪರೆಡ್ಡಿ ಪಳ್ಳೆ ಬೆಟ್ಟದ ಗಣೇಶನ ದೇವಸ್ಥಾನದಲ್ಲಿ ಪಂಚಾಮೃತ ಕೊಟ್ಟಿದ್ರಂತೆ, ಒಟ್ಟಿಗೆ ಕೂತ್ಕೊಂಡು ತಿನ್ನಕ್ಕೆ. ರಿಪೋರ್ಟ್ ಬರ್ಕೊಳ್ಳಿ ಸೊನ್ನೆ. ಯಾವ ಕಾರಣಕ್ಕೆ ಅಂದ್ರೆ ಅವ್ರ ಹತ್ರ ಇರೋ ಫಾರ್ಮುಲಾನ ತಿಳ್ಕೊಳಕ್ ಮಾಡಿರ್ಬೋದು. ಜಾನಿ ಅವರೇ, ಯಾಕೆ ಗಂಟ್ಲಿನವ ಯಾಕೆ ಹಿಂಗೆ ಖರ್ಚ್ಕೊಂಡ್ ಬರ್ತಾ ಇದ್ರಿ? ಯಾರ ನೀವು? ಏನಾಯ್ತು? ಜಾನಿ ಅವರು ನನಗೆ 3,000 ರೂಪಾಯಿ ಕೊಡ್ಬೇಕು. ಅದಕ್ಕೆ ಅದನ್ನ ಕೇಳೋಣ ಅಂತ ಬಂದಿದ್ದೀನಿ. ನೀನ್ ತರಕಾರಿ ಅಂತಾನೆ? ಹೌದು, ತರಕಾರಿ ಮಾರೋನೆ. ನಾನ್ ಯಾವಾಗಪ್ಪ ನಿನ್ನ ಹತ್ರ 3,000ಕ್ಕೆ ಆಗೋಷ್ಟು ತರಕಾರಿ ತಗೊಂಡಿದ್ದೆ? ಮೇಡಮ್, ಜಾನಿ ಅವರು 2-3 ದಿವಸದಿಂದ ನನ್ನ ಹತ್ರ ಬಂದು ದಿನ 10 kg ಮೆಣಸಿಕಾಯಿ ತಗೊಂಡೋಗೋರು. ದುಡ್ಡು ಕೇಳಿದ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಬರೀ ಸಬು ಬೇಳೋರು. ಅದಕ್ಕೆ ದುಡ್ಡು ಕೇಳೋಣ ಅಂತ ಮನೆಗೆ ಬಂದಿದ್ದೀನಿ. ಮಧುರವ್ರೆ, ಅಣ್ಣಯ್ಯಪ್ಪನವರು ರಾತ್ರಿ ಹೆಂಗೆ ಮೆಣಸಿಕಾಯಿ ಬೆಳೀತಾ ಇದ್ರು ಅಂತ ನನಗೆ ಈಗ ಅರ್ಥ ಆಯ್ತು. ನಂಗೂ ಗೊತ್ತಾಯ್ತು ಸುಂದ್ರಿ ಮೇಡಮ್. ನಂಗೂ ಅರ್ಥ ಆಯ್ತು, ಆದ್ರೆ ನಂಗೆ ಏನು ಅರ್ಥ ಆಯ್ತಾ ಇಲ್ಲ. ಹೊಸಿ ಹೊತ್ತಿರು ಅರ್ಥ ಮಾಡಿಸ್ತೀನಿ. ಅಣ್ಣಯ್ಯಪ್ಪನವ್ರ ದುಡ್ಡು ನಾನೇ ಕೊಡ್ತೀನಿ, ತಗೊಂಡು ಹೋಗ್ಬಿಡಪ್ಪ. ಸರಿ ಗೌಡ್ರೆ, ನಿಮಗೆ ಭಾರಿ ಉಪಕಾರ ಆಯ್ತು. ನಾ ಇನ್ನು ಬರ್ತೀನಿ. ಅಯ್ಯೋ, ದಡ್ಡ ಬಡ್ಡತ್ತದೆ. ನಿನಗೆ ಅದೆಲ್ಲ ಅರ್ಥ ಆಗಿದ್ರೆ ದಿನ ಅಣ್ಣಯ್ಯಪ್ಪನವ್ರಿಗೆ ಅಡುಗೆ ಮಾಡಿ ಉಣ್ಣಕ್ಕೆ ಯಾಕೆ ಇಕ್ತಿದ್ದೆ? ಮಧುರ ಅವರೇ, ಪಾರು ಅವರೇ, ಇಬ್ರು ಇಲ್ಲೇ ಇದ್ದೀರಾ? ನಿಮ್ಮಿಬ್ರಿಗೂ ನನ್ನ ನಮಸ್ಕಾರ. ನಮಸ್ತೆ ಸೂರಿ, ಬಾ ಕೂತ್ಕೋ. ಮಧುರ ಅವರೇ, ನಾನು ನಿಮ್ಗೊಂದು ವಿಷಯ ಹೇಳೋಣ ಅಂತ ಬಂದೆ. ಅದೇನು ಅಂತ ಹೇಳು ಸೂರಿ. ಮಧುರ ಅವರೇ, ನಂಗೆ ಕೆಲಸ ಸಿಕ್ಕಿದೆ ದುಬೈನಲ್ಲಿ. ನಿಂಗೆ ಕೆಲಸ ಸಿಕ್ಕಿದ್ಯಾ? ಅದು ದುಬೈನಲ್ಲಿ. ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ಯಾ? ನಾನು ಸುಳ್ಳು ಹೇಳ್ತಾ ಇಲ್ಲ ಮಧುರ ಅವರೇ, ನಿಜವಾಗ್ಲೂ ದುಬೈನಲ್ಲಿ ನಂಗೆ ಕೆಲಸ ಸಿಕ್ಕಿದೆ. ಆಯ್ತು ಸೂರ್ಯ ಅವರೇ, ನಿಮ್ಮ ಮಾತು ನಾವು ನಂಬ್ತೀವಿ. ನೀವು ದುಬೈಗೆ ಹೋಗಕ್ಕೆ ನಿಮ್ಮ ಹತ್ರ ಏರ್ಪೋರ್ಟ್ ಇದ್ದದಾ? ಏರ್ಪೋರ್ಟ್ ನನ್ನ ಹತ್ರ ಇದೆ. ಏರ್ಪೋರ್ಟ್ ದೇವನಹಳ್ಳಿಯಲ್ಲಿದೆ. ಸೂರಿ, ಅವಳು ಹೇಳ್ತಾ ಇರೋದು ಏರ್ಪೋರ್ಟ್ ಬಗ್ಗೆ ಅಲ್ಲ, ನಿನ್ ಪಾಸ್ಪೋರ್ಟ್ ಬಗ್ಗೆ. ಹೇಳಿದ್ರಿ ಜಾಡ. ಅದೇ ಇದ್ದದಾ? ಪಾರು ಅವರೇ, ಅದನ್ನ ನನ್ನ ಕೆಲಸ ಕೊಡ್ತಾ ಇರೋ ಸ್ಟೇಟ್ನೇ ಮಾಡಿಸ್ಕೊಡ್ತಾ ಇದ್ದಾರೆ. ಆ ಸೇಟು ನಿಂಗೆ ಕೆಲಸ ಕೊಡ್ತಿದ್ದಾರೆ ಅಂತ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರಾ? ಇದೆ ಮಧುರ ಅವರೇ, ನೋಡಿ ಇಲ್ಲಿ. ಹೌದು ಸೂರಿ, ನಿಂಗೆ ನಿಜವಾಗ್ಲೂ ದುಬೈಲ್ ಕೆಲಸ ಸಿಕ್ಕಿದೆ. ಅದು ಕುದುರೆಗಳಿಗೆ ಮಾಲಿಶ್ ಮಾಡೋ ಕೆಲಸ. ಹೌದು ಮಧುರ ಅವರೇ, ಅದೇ ಕೆಲಸ. ಹೌದು ಪಾರು, ಸೂರಿ ಹೇಳ್ತಿರೋದು ನಿಜ. ನನಗೆ ದುಬೈ ಕೆಲಸ ಸಿಕ್ಕಿದೆ. ಹೋಗ್ಲಿ ಬಿಡಿ ಮಧುರವ್ರೆ, ದಿನ ನಮ್ಮ ಮಟ್ಟಿಲಿ 4 ಮುದ್ದೆ ಖಾಲಿ ಆಯ್ತಿತ್ತು, ಈಗ ಬಿತ್ತು. ಸೂರ್ಯವರೇ, ನಿಮಗೆ ಕೆಲಸ ಸಿಕ್ಕಿರೋ ವಿಷಯ ಕೇಳಿ ನಂಗೆ ಬಹು ಖುಷಿ ಆಯ್ತು. ಮಧುರ ಅವರೇ, ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಸಣ್ಣ ಪ್ರಾಬ್ಲಮ್? ಏನದು ಸೂರಿ? ಮಧುರ ಅವರೇ, ಆ ಸೇಟು ನನಗೆ ಕೆಲಸ ಕೊಡಬೇಕು ಅಂದ್ರೆ ನನಗೆ ಹ್ಯಾಪಿ ಫ್ಯಾಮಿಲಿ ಇರಬೇಕು ಅಂತ ಹೇಳಿದ್ದಾನೆ. ಆದ್ರೆ ಮಧುರ ಅವರೇ, ನಾನೊಬ್ಬ ಅನಾಥ, ನನಗೆ ಫ್ಯಾಮಿಲಿನೇ ಇಲ್ಲ. ಇಲ್ಲಿವರೆಗೂ ನಿಮ್ಗಳನ್ನೇ ನನ್ನ ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತು. ಈಗ ನಮ್ಮಿಂದ ಏನಾಗಬೇಕು, ಯಾವ ರೀತಿ ಹೆಲ್ಪ್ ಆಗಬೇಕು? ಮಧುರ ಅವರೇ, ಆ ಸೇಟು ನನಗೆ ಫ್ಯಾಮಿಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದ್ದಾನೆ. ನೀವೆಲ್ಲ ಅವನ ಮುಂದೆ ನಾಟಕ ಮಾಡಬೇಕು.
ನಾಟಕನ? ಯಾವ ರೀತಿ ನಾಟಕ? ನಾಟಕ ಅಂದ್ರೆ ನೀವು ಅನ್ಕೊಂಡಿರೋ ನಾಟಕ ಅಲ್ಲ ಮಧುರ ಅವ್ರೆ. ಅವ್ರು ಬಂದಾಗ ನೀವಿಬ್ರು ನನ್ನ ಅತ್ತಿಗೆ ತರ, ಜಾನಿ ಬೈ ಗೌಡ್ರು ನನ್ನ ಅಣ್ಣಂದಿರ ತರ ನಾಟಕ ಮಾಡ್ಬೇಕು. ಮಧುರವ್ರೆ, ನಮ್ಮ ಬಾವ ಇದಕ್ಕೆಲ್ಲ ಒಪ್ಪಲ್ಲ ಅನ್ನಿ ನಾನು ಇದಕ್ಕೆ ಒಪ್ಕೊಂಡು ಯಾವ ರಸ್ಕು ತಗೊಳಕ್ಕಿಲ್ಲ. ಪಾರು, ಅದು ರಿಸ್ಕು. ಹೇಳಿದ್ರೆ ಜಾಡ. ಸೂರಿ, ಪಾರು ಹೇಳ್ತಿರೋದು ನಿಜ ಅನ್ನಿಸ್ತಿದೆ. ಮಧುರ ಅವ್ರೆ, ಇದ್ರಲ್ಲಿ ರಿಸ್ಕ್ ಏನೂ ಇಲ್ಲ. ಆ ಸೇಟು ಬಂದು ಹೋಗೋವರೆಗೂ ನಾಟಕ ಮಾಡಿದ್ರೆ ಸಾಕು, ಆಮೇಲೆ ಎಲ್ಲ ನಾನು ನೋಡ್ಕೋತೀನಿ. ಮಧುರ ಅವ್ರೆ, ನೀವು ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ, ಇದು ನನ್ನ ಜೀವನದ ಪ್ರಶ್ನೆ. ಸೂರಿ, ಅಳ್ಬೇಡ. ನಾನಿನ್ ಹ್ಯಾಪಿ ಫ್ಯಾಮಿಲಿ ಆಗೋಕೆ ರೆಡಿ ಆಗಿದ್ದೀನಿ. ಮಧುರವ್ರು ಒಪ್ಕೊಂಡವ್ರೆ ಅಂದ್ಮ್ಯಾಕೆ ನಂದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಮಧುರ ಅವರೇ, ನಿಮ್ಮಿಬ್ರು ಸಹಾಯನ ನಾನು ಲೈಫ್ ಲಾಂಗ್ ಮರೆಯಲ್ಲ. ನೀವಿಬ್ರು ನಿಮ್ಮ ಫೋಟೋನ ನಂಗೆ ಕೊಟ್ಬಿಡಿ, ದುಬೈನಲ್ಲಿ ಕೆಲ್ಸಕ್ಕೆ ಹೋಗುವಾಗ ಆಶೀರ್ವಾದ ತಗೊಂಡೋಗ್ತೀನಿ. ನೀನು ಅದನ್ನೆಲ್ಲ ಏನೂ ಮಾಡೋದು ಬೇಕಾಗಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಮ್ಮನ್ನ ನೆನಪಲ್ಲಿ ಇಟ್ಕೊಂಡಿದ್ರೆ ಸಾಕು. ಮಧುರ ಅವರೇ, ನಿಮ್ಮನ್ನ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ನೀವು ಇಲ್ಲಿದ್ದೀರಾ. ಬರ್ತೀನಿ ಮಧುರ ಅವರೇ. ಮಧು, ಏನು ಹೇಳ್ತಿದ್ಯಾ? ನಾನು ಆ ಕಿತ್ತೋಗಿರೋ ಪಟ್ಟಿ ಚಡ್ಡಿ ಬನ್ನಿನ ಮರ ಗೌಡ್ರಿಗೆ ತಮ್ಮ ಆಗ್ಬೇಕಾ? ಈಗ ಏನಾಯ್ತು ಅಂತ ಕಿರ್ಚ್ತಿದ್ದೀರಾ? ನಾನೇನು ಪರ್ಮನೆಂಟ್ ಆಗಿ ಗೌಡ್ರಿಗೆ ತಮ್ಮ ಆಗಿ ಅಂತ ಹೇಳಿದ್ನ? ಜಸ್ಟ್ ಒಂದ್ ದಿನಕ್ಕೆ ನಾಟಕ ಮಾಡಿ ಅಷ್ಟೇ. ಒಂದು ದಿನ ಅಲ್ಲ ಮಧು, ಒಂದು ಕ್ಷಣನೂ ನಾನು ಅವ್ರಿಗೆ ತಮ್ಮ ಆಗಲ್ಲ. ಬಾವು, ಇವಾಗ ನಂಗೆ ಲಗ್ನ ಆಗಿಲ್ದೇ ಇದ್ರುವ ನಿಮ್ನ ಗಂಡ ಅಂತ ಒಪ್ಕೊಳಕ್ ನಾನು ತಯಾರಿಲ್ವಾ? ಹಂಗೆ ಜಾನಿಯವ್ರನ್ನು ನಿಮ್ ತಮ್ಮ ಅಂತ ಒಪ್ಕೊಬಿಡಿ. ಪಾರು, ಯಾವುದೇ ಕಾರಣಕ್ಕೂ ಅಣ್ಣಯ್ಯಪ್ಪನವ್ರನ್ನ ನನ್ನ ತಮ್ಮ ಅಂತ ಒಪ್ಕೊಳ್ಳಲ್ಲ. ಈ ವಿಷಯದಲ್ಲಿ ನಾನು ತಲೆ ತಿನ್ಬೇಡ. ಅಡ್ಗಮ್ಮನೆಲ್ಲ ಕ್ಯಾಮೆ ನೋಡ್ಕೋ. ನನ್ನ ತಮ್ಮ ಆಗೋ ಯೋಗ್ಯತೆ ಅವ್ರಿಗಿಲ್ಲ. ಬಾವು, ಇವಾಗ ಯಾನ್ ಆಗದೆ ಅಂತ ನೀವು ಜಾನಿಯವ್ರನ್ನ ಇಷ್ಟೊಂದು ಗೇಟ್ ಮಾಡಿರಿ. ಅದು ಗೇಟ್ ಅಲ್ಲ, ಹೇಟು. ಶ್ರೀ, ಇದೊಂದೇ ಒಂದ್ಕಿಂತ ನನ್ನ ಮಾತು ಕೇಳಿ. ನೀ ಎವಳೋದು ಬೇಡ, ನಾ ಕೇಳೋದು ಬೇಡ. ನೋಡು, ಅವ್ರಿಗೆ ಎಷ್ಟು ಕೊಬ್ಬಿರಬೇಡ. ನಮ್ಮ ಮುಂಚೆನೆ ಕೊಂಡ್ಕೊತೀನಿ ಅಂತ ಹೇಳ್ತಾರ. ನೀವಂತೂ ಯಾವ ಕೆಲಸನೂ ಮಾಡಲ್ಲ. ಅಟ್ಲೀಸ್ಟ್ ಸೂರಿ ಕೆಲಸ ಸಿಗಕ್ಕೆ ಈ ರೀತಿ ನಾಟಕ ಮಾಡಿ. ನೀನು ಎಷ್ಟು ಹೇಳಿದ್ರು ಅಷ್ಟೇ ಮಧು, ನಾನು ಮಾತ್ರ ಆ ಗೌಡ್ರನ್ನ ಅಣ್ಣ ಅಂತ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಹೌದಾ? ಹಾಗಾದ್ರೆ ಇದೇ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ಆಗಲ್ಲ ಅಂದ್ರೆ ಆಗಲ್ಲ ಮಧು. ಇದೇ ನಿಮ್ಮ ಫೈನಲ್ ಡೆಸಿಷನ್? ಆಯ್ತು ಬಿಡು, ಅವರು ನನಗೆ ಅಣ್ಣ ಆಗಿರಲಿ. ಗುಡ್ ಬಾಯ್. ಒಪ್ಕೊಬಿಡಿ ಬಾವು. ಪಾರು, ನೀ ಎಷ್ಟು ಕೇಳೋರು ನಾನು ಇದಕ್ಕೆ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ಅಷ್ಟೇ. ಸರಿ ಆಯ್ತು ಬಿಡಿ, ನಾನು ಅತ್ತೆ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ, ತಡ್ಡು ಬಂದಿರ್ತದೆ. ಇಷ್ಟಕ್ಕೆಲ್ಲ ನಮ್ಮ ಮಗುನಿಗೆ ಯಾಕೆ ಫೋನ್ ಮಾಡಿ ನಾಟಕದನ್ನೇ ಆಡಂಬಿಡು. ರಾಮ, ಚಂದ್ರ, ಗೌಡ, ನೀವು ಬರೀ ಟಿವಿ ಇದ್ದಂಗೆ, ನಮ್ಮ ಅತ್ತೆವ ರಿಮೋಟ್ ಇದ್ದಂಗೆ. ರಾಕಿ, ಏನಾಯ್ತು? ಯಾಕೆ ಈ ರೀತಿ ತಲೆ ಮೇಲೆ ಕೈ ಹೊತ್ಕೊಂಡು ನಿಂತಿದ್ಯಾ? ನಿನ್ನ ಹತ್ರ ತಪ್ಪಲ್ಲೇ ಸಹವಾಸ ಮಾಡಿದ ಮೇಲೆ ತಲೆ ಮೇಲೆ ಕೈ ಇಟ್ಕೊಳ್ಳೋದೆ, ಮತ್ತಿನ್ನಂತ ಜೇಬ್ನಲ್ಲಿ ಕೈ ಹಾಕೊಂಡು ಸ್ಟೈಲಾಗಿ ಓಡಾಡ್ಲಿಕ್ಕೆ ಆಗ್ತದ? ಯಾಕೋ, ನಾನೇನೋ ಮಾಡಿದೆ? ನೀನೆಂತ ಮಾಡ್ಲಿಲ್ಲಪ್ಪ ಬೋಲ್ಮಂಡೆ. ಆದ್ರೆ ನನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ಯಲ್ಲ, ಇದು ಸಮವ? ಲೇ, ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಕಣೋ, ನಿನ್ನ ಹತ್ರ ವಿಷಯ ಮುಚ್ಚಿಡ್ತೀನೇನೋ ಅಂತ ಯಾವ ವಿಷಯನೂ ಇಲ್ಲ ಕಣ. ಎಂತ ವಿಷಯ ಕೂಡ ಇಲ್ವಾ? ಇಲ್ಲ, ಸತ್ಯ ಹೇಳು, ಎಂತ ವಿಷಯ ಕೂಡ ಇಲ್ವಾ? ನೀನ್ ಹಿಂಗ್ ಕೇಳಿದ್ರೆ ನಾನು ಏನ್ ಹೇಳಪ್ಪ? ಹೇಳೋರು ಸ್ವಲ್ಪ ಬಿಟ್ಟಿ, ನೀನೆಂತ ಮುಚ್ಚಿಟ್ಟು ನನಗೆ ಅದು ಗೊತ್ತಾಗ್ತದೆ. ನೀನು ದುಬೈಗೆ ಹೋಗ್ತಿದ್ದಲ್ವಾ? ಏ, ನಿಂಗೆ ಆ ವಿಷಯ ಗೊತ್ತಾಗೋಯ್ತಾ? ಲೇ ರಾಕಿ, ಆ ವಿಷಯ ನಿಂಗೆ ಹೇಳಬೇಕು ಅಂತಾನೆ ಇದ್ದೆ ಕಣ. ಆದ್ರೆ ದುಬೈಗೆ ಹೋಗಿ ಸರ್ಪ್ರೈಸ್ ಆಗಿ ಫೋನ್ ಮಾಡಿ ಹೇಳಿದ್ರೆ ಒಂದು ಥ್ರಿಲ್ ಇರುತ್ತೆ ಅಂತ ಹೇಳಿಲ್ಲ. ಎಂತ ತಿಳಿದ್ರೆ ನಿನ್ನ ಅಜ್ಜಿ ಶುಂಠಿ, ನೀ ನನಗೆ ಹೇಳದೆ ಮೋಸ ಮಾಡಿ ಹೋಗ್ತಿದ್ದೆ ಅಂತ ನನಗೆ ಗೊತ್ತುಂಟು. ಲೇ ರಾಕಿ, ದುಬೈ ಸೆಡ್ಜಿ ಫೋನ್ ಮಾಡ್ತಾ ಇದ್ದಾನೆ, ಒಂದು ನಿಮಿಷ ಸುಮ್ಮನೆರಾ. ಹಲೋ ಸೆಡ್ಜಿ, ಹೇಳಿ. ಏನ, ನೀವು 11 ಗಂಟೆಗೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ? ಬನ್ನಿ. ನೀವು ನಮ್ಮ ಅಮ್ಮ ನೋಡ್ಬೇಕಾ? ಅದು ಓಕೆ ಸೆಡ್ಜಿ, ಬನ್ನಿ. ಎಂತದಕ್ಕೆ ಬೋರ್ಡ್ ಮಂಡೆ ಕಿವಿಯಲ್ಲಿ ಗಾಳಿ ಪೊಕ್ಕಿದವರಾಗ ಮಾಡ್ತಿದ್ಯಾ? ಏನಾಯ್ತು? ಲೇ ರಾಕಿ, ಆ ಸೇಠ್ಜಿ ನಮ್ಮ ಫ್ಯಾಮಿಲಿನ ನೋಡ್ಬೇಕು ಅಂತ ಕಣ. ಅದಕ್ಕೆ ಮಧುರ ಅವ್ರನ್ನ ಮತ್ತೆ ಪಾರ್ ಅವ್ರ ಕಾಲಿಗೆ ಬಿದ್ದು ನಮ್ಮ ಅತ್ತಿಗೆ ಥರ ಆ್ಯಕ್ಟ್ ಮಾಡಿ ಅಂತ ಒಪ್ಪಿಸ್ದೆ. ಹಾಗೆ ಗೌಡ್ರನ್ನ ಮತ್ತೆ ಜಾನಿ ಬಾಯಿ ಕಾಲಿಗೆ ಬಿದ್ದು ನಮ್ಮ ಅಣ್ಣಂದ್ರ ಥರ ಆ್ಯಕ್ಟ್ ಮಾಡಿ ಅಂತ ಒಪ್ಪಿಸ್ದೆ. ಬಡವ್ರಿಗೆ ಅನ್ನದಾನ ಮಾಡ್ತಿದ್ದ ಅಂತ ಹೇಳಿದ್ನಲ್ಲ, ಆ ಸಾಲಿ ಅಣ್ಣಯ್ಯಪ್ಪನವ್ರು ಕೂತ್ಕೊಂಡು ಉಂಡ್ಬಿಟ್ಟು 50 ರೂಪಾಯಿ ಇಸ್ಕೊಂಡು ಹೋಗತ್ತ ನನ್ನ ಕಣ್ಣಾರು ನಾನು ನೋಡಿನಿ. ನಾನು ಬಡವ್ರಿಗೋಸ್ಕರ ಇವತ್ತು ಪಾಯಸ ಮಾಡ್ತಾವನಿ. ಜೊತೆಗೆ ತೂತ್ ನೋಡೋಣ ಮಾಡ್ಬಿಡು, ನಾನು ತಿಥಿ ಆಗ್ಬಿಡ್ತದೆ.